ಅದ್ದೂರಿಯಾಗಿ ನೆರವೇರಿದ ಗಂಗಾ ಭವಾನಿ ದೇವಿಯ ಜಾರುಟ್ಲು ಜನಜಾತ್ರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಸಂಭ್ರಮದೊಂದಿಗೆ ಗ್ರಾಮದೇವತೆ ಗಂಗಾ ಭವಾನಿ ದೇವಿಯ 70ನೇ ವರ್ಷದ ಜಾರುಟ್ಲು ಜನಜಾತ್ರೆಯು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಈ ವಿಶೇಷ ಜನಜಾತ್ರೆಗೆ ಸ್ಥಳೀಯ ಜನರಷ್ಟೇ ಅಲ್ಲದೆ ವಿವಿಧ ಜಿಲ್ಲೆಗಳಿಂದ ಮತ್ತು ಆಂಧ್ರಪ್ರದೇಶದ ಕದರಿ, ಗೊರಟ್ಲ, ಅನಂತಪುರದಂತಹ ಊರುಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು. ಈ ಜಾತ್ರೆಯ ಸಂಪೂರ್ಣ ಆಯೋಜನೆಯನ್ನ ಗಂಗಾ ಭವಾನಿ ಭಕ್ತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸದಸ್ಯರು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದರು. ಸೋಮೇನಹಳ್ಳಿ ಗ್ರಾಮದ ಗಂಗಾ ಭವಾನಿ ಮುಂಭಾಗದಲ್ಲಿ ಮಂಗಳವಾರ ಈ ಜಾತ್ರೆಯ ಪ್ರಮುಖ ಘಟನೆಯಾದ ಜಾರುಟ್ಲು ಮರ ಏರಿಕೆಯಲ್ಲಿ ವಾಲ್ಮೀಕಿ ನಾಯಕ ಜನಾಂಗದ 20 ರಿಂದ 30 ಜನರ ತಂಡ ಭಾಗವಹಿಸಿ ಈ ತಂಡವು ದೇವಾಲಯಕ್ಕೆ ಆಗಮಿಸಿ ದೇವಿಗೆ ಪೂಜೆ ಸಲ್ಲಿಸಿ ತದನಂತರ ಮರದ ಸುತ್ತಲೂ ಸರತಿಯ ಸಾಲಿನಲ್ಲಿ ನಿಂತು ಮರ ಏರಲು ಸಿದ್ಧತೆ ಮಾಡಿಕೊಂಡರು. ಮರದ ತುದಿಯಲ್ಲಿ ಕುಳಿತ ಅಕ್ಕಸಾಲಿಗ ರಾಮಕೃಷ್ಣ ಮತ್ತು ಕುಮಾರ್ ಅವರು 4 ದಿಕ್ಕುಗಳಲ್ಲಿ ಕಟ್ಟಿದ ಹಗ್ಗದ ಸಹಾಯದಿಂದ ಮೇಲಕ್ಕೆ ಏರಿ ನೀರನ್ನು ಹಾಯಿಸುವ ಕಾರ್ಯವನ್ನ ಪ್ರಾರಂಭಿಸಿದರು. ಮರವನ್ನ ಏರುವುದು, ಜಾರುವುದು ಮತ್ತು ಕೆಳಗೆ ಬೀಳುವುದು ಮನರಂಜನಾತ್ಮಕ ಆಟವು ಸುಮಾರು 3 ಗಂಟೆಗಳ ಕಾಲ ನಡೆಯಿತು. ಕೊನೆಯಲ್ಲಿ ನಾಯಕ ಜನಾಂಗದ ಲಕ್ಷ್ಮಣ ಮತ್ತು ಮಂಜುನಾಥ್ ರವರು ಹಗ್ಗಗಳನ್ನ ಜಾರುವ ಮರಕ್ಕೆ ಕಟ್ಟಿಕೊಂಡು ಮರವನ್ನ ಏರಿ ತುದಿಯಲ್ಲಿದ್ದ ಅಕ್ಕಸಾಲಿಗನನ್ನು ಕೆಳಕ್ಕೆ ಬೀಳಿಸುವ ಪ್ರಯತ್ನ ಮಾಡಿದರು. ಅಕ್ಕಸಾಲಿಗ ಮತ್ತು ನಾಯಕ ಜನಾಂಗದವರ ನಡುವಿನ ಜಂಗಿ ಕುಸ್ತಿ ನೆರೆದಿದ್ದ ಜನರಿಗೆ ಭರ್ಜರಿ ಮನೋರಂಜನೆ ನೀಡಿತು. ಗ್ರಾಮದ ಯುವಗರ್ಜಿನಿ ಯುವಕ ಸಂಘದವರು ಆಗಮಿಸಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿದ್ದರು. ಭಕ್ತರು ಭಕ್ತಿ ಭಾವದಿಂದ ಗಂಗಾ ಭವಾನಿ ದೇವಿಯ ಆಶೀರ್ವಾದ ಪಡೆದರು. ಎನ್ ಕೃಷ್ಣಾರೆಡ್ಡಿ, ಚಿಕ್ಕಿ ನ್ಯೂಸ್ ಕನ್ನಡ, ಗುಡಿಬಂಡೆ. ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.